ದೊಡ್ಡ ಆನೆಯ ಮೇಲೆ ಯುದ್ಧ ಭೂಮಿಯನ್ನು ಪ್ರವೇಶಿಸಿದನು. ಅವನು ಬೇರೆ ಯಾರೂ ಅಲ್ಲ, ಸ್ವತಃ ರಾಜ ಪೋರಸ್. ರಾಜ ಪೋರಸ್ನ ಆನೆಯು ಅಲೆಕ್ಸಾಂಡರ್ನ ಸೈನ್ಯವನ್ನ ಕೀಟಗಳಂತೆ ತುಳಿಯುತ್ತಾ ನಿರಂತರವಾಗಿ ಮುನ್ನಡೆಯುತ್ತಿತ್ತು. ರಾಜ ಪೋರಸ್ನನ್ನ ನೋಡಿದ ತಕ್ಷಣ ಸೈನ್ಯದಲ್ಲಿ ಹೊಸ ಹುರುಪು ತುಂಬಿತ್ತು. ಅವರ ಆತ್ಮವಿಶ್ವಾಸವು ಆಕಾಶವನ್ನ ಮುಟ್ಟಿತ್ತು. ಈ ಮಧ್ಯೆ ಹೋರಾಡುತ್ತಾ ಅಲೆಕ್ಸಾಂಡರ್ ಅಮರ್ ಸಿಂಗ್ನ ಮುಂದೆ ಬಂದನು. ಅಮರ್ ಸಿಂಗ್ ರಾಜ ಪೋರಸ್ನ ಸಹೋದರ, ಯುದ್ಧ ಕಲೆಗಳಲ್ಲಿ ಪರಿಪೂರ್ಣನಾಗಿದ್ದನು ಮತ್ತು ದೊಡ್ಡ ವೀರ ಯೋಧನಾಗಿದ್ದನು. ನೋಡುತ್ತಿದ್ದಂತೆ ಅಲೆಕ್ಸಾಂಡರ್ ಮತ್ತೆ ಅಮರ್ ಸಿಂಗ್ನ ನಡುವೆ ಭೀಕರ ಯುದ್ಧ ಆರಂಭವಾಯಿತು. ಅಮರ್ ಸಿಂಗ್ನ ಬಿರುಗಾಳಿಯ ದಾಳಿಯ ಮುಂದೆ ಅಲೆಕ್ಸಾಂಡರ್ ಅಸಹಾಯಕನಾಗಿ ಕಾಣುತ್ತಿದ್ದನು. ಅಲೆಕ್ಸಾಂಡರ್ನ ಸಮತೋಲನ ಸ್ವಲ್ಪ ತಪ್ಪಿದ ತಕ್ಷಣ ಅಮರ್ ಸಿಂಗ್ ತನ್ನ ಕತ್ತಿಯಿಂದ ಬಲವಾಗಿ ಹೊಡೆದು ಅಲೆಕ್ಸಾಂಡರ್ನ ಕುದುರೆಯನ್ನ ಸೀಳಿ ಹಾಕಿದನು. ಇದರಿಂದ ಅಲೆಕ್ಸಾಂಡರ್ ಕೆಳಮುಖವಾಗಿ ಭೂಮಿಗೆ ಬಿದ್ದು ಭಾರತದ ಮಣ್ಣಿನ ರುಚಿಯನ್ನ ನೋಡಿದನು. ಅಮರ್ ಸಿಂಗ್ ಅಲೆಕ್ಸಾಂಡರ್ನನ್ನ ಕೊಲ್ಲಲು ಮುಂದೆ ಹೋದನು. ಅಲೆಕ್ಸಾಂಡರ್ಗೆ ಸಾಕ್ಷಾತ್ ಸಾವು ತನ್ನ ಕಣ್ಣ ಮುಂದೆ ಬರುವಂತೆ ಭಾಸವಾಯಿತು. ಅಮರ್ ಸಿಂಗ್ ಅಲ್ಲ, ಇದು ಸ್ವತಃ ಯಮರಾಜನೇ ನನ್ನ ಪ್ರಾಣವನ್ನು ಕಸಿದುಕೊಳ್ಳಲು ಸಮೀಪಿಸುತ್ತಿದ್ದಾನೆ ಎನಿಸಿತು. ಆದರೆ ಆಗ ಅಲೆಕ್ಸಾಂಡರ್ನ ಅಂಗರಕ್ಷಕರು ಮಧ್ಯೆ ನುಗ್ಗಿ ಅಮರ್ ಸಿಂಗನ್ನು ತಡೆಯಲು ಪ್ರಯತ್ನಿಸಿದರು. ಇದೇ ಅವಕಾಶವನ್ನು ಬಳಸಿಕೊಂಡು ಅಲೆಕ್ಸಾಂಡರ್ ಅಲ್ಲಿಂದ ನಿರ್ಗಮಿಸಿ ತನ್ನ ಪ್ರಾಣವನ್ನು ಉಳಿಸಿಕೊಂಡನು. ಅಲೆಕ್ಸಾಂಡರ್ ಯುದ್ಧದಲ್ಲಿ ಬಹಳ ಗಾಯಗೊಂಡಿದ್ದನು. ಆದರೆ ಇನ್ನೊಂದೆಡೆ ರಾಜ ಪೋರಸ್ ತನ್ನ ಆನೆಯ ಮೇಲೆ ಕುಳಿತುಕೊಂಡು ನಿರಂತರವಾಗಿ ಅಲೆಕ್ಸಾಂಡರ್ನ ಸೈನ್ಯವನ್ನು ತುಳಿಯುತ್ತಾ ತನ್ನ ಸೈನ್ಯವನ್ನು ಮುನ್ನಡೆಸುತ್ತಿದ್ದನು. ಆಗ ರಾಜ ಪೋರಸ್ ಉರಿಯುವ ಬಾಣವನ್ನು ಆಕಾಶದ ಕಡೆಗೆ ಹಾರಿಸಿದನು. ಇದು ಒಂದು ರೀತಿಯ ಸಂಕೇತವಾಗಿತ್ತು. ನೋಡುತ್ತಿದ್ದಂತೆ ರಾಜ ಪೋರಸ್ನ ಸಂಪೂರ್ಣ ಅಂದರೆ 130 ದೊಡ್ಡ ಆನೆಗಳ ಸೈನ್ಯವು ಹೊರಬಂದಿತು.